ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಂಬಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತರಾದ ಶ್ರೀಮತಿ ಪುಟ್ಟಮ್ಮದೇವಿ ವೆಂಕಟೇಶ್ ಅವರು ಅವಿರೋಧಿಯಾಗಿ ಆಯ್ಕೆಯಾದರು. ಬಿಜೆಪಿ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ KS ಚಂದ್ರಶೇಖರ್ ಮಾತನಾಡಿ, ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ನಾಗರಾಜಪ್ಪ, ಮಂಜುಳಾ ರವಿ, ಶಾಂತಮ್ಮ, ಪುಟ್ಟಮಾದಯ್ಯ, ನಟರಾಜು, ಮಮತಾ ಪ್ರಕಾಶ್, ಜ್ಯೋತಿ ಸೋಮಣ್ಣ, ಶಿವಮ್ಮ ವೆಂಕಟೇಶ್, ರಾಜೇಂದ್ರ ನಾಯಕ, ಶಕುಂತಲ ಚಿಕ್ಕಣ್ಣ, ಮಾದೇಶ್ ಮೋಟರ್, ಮಹೇಶ್ ವಿ, ಮುಖಂಡರಾದ ಅಂಬಿಕಾ, ಸಿದ್ದರಾಜು, ಬೆಳಗಿರಂಗ ಶೆಟ್ಟಿ, ರಂಗಸ್ವಾಮಿ, ಕೃಷ್ಣ, ಸಿದ್ದಶೆಟ್ಟಿ, ರಾಜೇಶ್, ಮಾದೇವ್ ಶೆಟ್ಟಿ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ನಾವು ನಮ್ಮ ಗುಂಬಳ್ಳಿ ಗ್ರಾಮ ಪಂಚಾಯಿತಿಯ 4 ಗ್ರಾಮಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತಷ್ಟು ಹೆಚ್ಚಿನ ವೇಗವನ್ನು ನೀಡಿ ಮದ್ದಿದ್ದಂಥ ನರೇಗಾದಲ್ಲಿ ಮತ್ತು ಗಾಂಧಿ ಗ್ರಾಮ ಪುರಸ್ಕಾರ ಏನು ಪಡೆದಿತ್ತು ನಮ್ಮ ಪಂಚಾಯಿತಿ, ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಎಲ್ಲ ಪಂಚಾಯಿತಿಯ ಸಹೋದರ ಸಹೋದರಿ ಸದಸ್ಯರೊಳಗೂಡಿ ಉತ್ತಮವಾದ ಕಾರ್ಯಗಳೊಂದಿಗೆ ಮತ್ತೊಮ್ಮೆ ನಾವು ಜಿಲ್ಲೆಯಲ್ಲಿ ನಂಬರ್ 1 ಗ್ರಾಮ ಪಂಚಾಯಿತಿಯಾಗಿ ಗುರುತಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಕಾಯ ವಾಸ ಮನಸ ಶ್ರಮವಹಿಸ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ತಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದಾರೆ. ಮತ್ತು ನಮ್ಮ ಸಹೋದರಿಯ ಆಯ್ಕೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ.